ಓಕೆ, ಅದು ನಿಮ್ ಬಾಯಿ ಕೇಳ್ಬೇಕು. ಆಮೇಲೆ ಇದುವರೆಗೆ ಚಿತ್ರರಂಗ ಗಮನಿಸದೇ ಇರೋ ಒಂದು ದೊಡ್ಡ ಮಿಸ್ಟೇಕ್ ಏನು ಅಂದ್ರೆ, ಅದು ಪುಟ್ಟಣ್ಣ ಅವ್ರ ಹತ್ರ ನಾ ಕಲ್ತಿದ್ದು. ಸಾಂಗ್ಗಳು ತೆಗೆಯುವಾಗ ನಮ್ಮಲ್ಲಿ ಯಾವುದೇ ಕಲಾವಿದ್ರನ್ನ ಹೋಗಿ ನೋಡಿ, ಈಗ ಸಿನಿಮಾಗಳಲ್ಲಿ ಬಾಯಿ ಆಡಿಸ್ತಾರೆ, ಹಾಡಲ್ಲ. ಓಕೆ, ನೀವು ಯಾವುದೇ ಹೊಸ ಸಿನಿಮಾಗಳು ನೋಡಿ, ಸುಮ್ಮನೆ ಫಾರ್ ಎಕ್ಸಾಂಪಲ್ ಏನು ಇದೇನು ಮೆಲ್ಲು ಸಿರಿ ಸವಿಗಾನ ಹಿಂಗ್ ಆಡ್ತಿರ್ತಾರೆ, ಲಿಪ್ ಮಾತ್ರ ಹೇಳ್ತಾರೆ, ಯಾರು ಹಾಡೇ ಪ್ರಾಕ್ಟೀಸ್ ಮಾಡಲ್ಲ. ಪುಟ್ಟಣ್ಣ ಅವ್ರು ಫಸ್ಟ್ ಟೈಮ್ ನಾನು ಟೆಕ್ನಿಕಲ್ ಆಗಿ ನೋಡಿದ್ದು ಇದೇ ತರ. ಯಾವುದೋ ಒಂದು ಸಾಂಗ್ ಅಲ್ಲಿ ರಾಮಕೃಷ್ಣ ಸ್ವಲ್ಪ ಹಂಗೆ ಬಾಯಿ ಆಡಿಸ್ದ, ಬಾಯ್ಡ್ ಅಂತ ಒಂದು ಕೊಟ್ರು. ಇಲ್ಲ ಸರ್, ಬಾಯಿ ಆಡಿಸಿದ್ರೆ ನಂಗೆ ಈ ಗಂಟ್ಲು ಅಲ್ಲಾಡ್ತಿಲ್ಲ. ಅದು ಇಷ್ಟಕ್ಕೆ ಮನುಷ್ಯ ಹಾಡಿದ್ರೆ ಇದು ಮೂವ್ಮೆಂಟ್ ಬರ್ಬೇಕು. ನೀನ್ ಬರೀ ಬಾಯಿ ಆಡಿಸಿದ್ರೆ ಇದೇನು ಮೂವ್ ಆಗಲ್ಲ. ಅಲ್ಲಿ ಗಂಟ್ಲು ಅದೇ ಶಬ್ದ, ಇದು ಕಂಠದಲ್ಲಿರೋ ಸೌಂಡ್ ಬಂದ್ರೆ ಮಾತ್ರ ಅದು ಈಚೆ ಬರೋದು. ಆಡಿಯನ್ಸ್ ಚೆನ್ನಾಗಿ ಗೊತ್ತಾಗುತ್ತೆ ನೀ ಬರೀ ಬಾಯಿ ಆಡಿಸ್ತಿದ್ಯಾ, ಹಾಡಿಲ್ಲ ಅಂತ. ನೀ ಹಾಡು ಪ್ರಾಕ್ಟೀಸ್ ಮಾಡಬೇಕು ಅಂತ ಒಂದ್ ದಿವಸ ಶೂಟಿಂಗ್ ಮುಂದಕ್ಕೆ ಹಾಕಿದ್ರು ಹಾಡಿಂದು. ಹಾಡಿಗೆ ಜೀವ ತುಂಬಬೇಕಂದ್ರೆ ಅವತ್ತು ರಾತ್ರಿ ಎಲ್ಲ ಕೂತ್ಕೊಂಡು ಲಿರಿಕ್ ಪ್ರಾಕ್ಟೀಸ್ ಮಾಡ್ದ. ಸೊ ಪುಟ್ಟಣ್ಣ ಕಣಗಾಲ್ ಸಿನಿಮಾದಲ್ಲಿ ಪ್ರತಿಯೊಬ್ಬ ಕಲಾವಿದ್ರದ್ದು ಏನಾದ್ರು ಸಾಂಗ್ ಸೀಕ್ವೆನ್ಸ್ ಇದೆ ಅಂದ್ರೆ 2 ದಿವಸ ಮುಂಚೆ ಸಾಂಗ್ ಕೊಟ್ಬಿಡೋರು ಅವ್ರಿಗೆ ಟೇಪ್ ರೆಕಾರ್ಡರ್ ಅಲ್ಲಿ. ಅವ್ರು ಅದನ್ನು ಉರು ಹೊಡಿಬೇಕು. ಶೂಟಿಂಗ್ ಮುಂಚೆ ಒಂದ್ಸತಿ ಬಂದು ಹಾಡು ಹೇಳ್ಬೇಕು, ತಪ್ಪಾಗಾರ ಹೇಳ್ಬೇಕಿಲ್ಲ, ರಾಗವಾಗಿ ಹೇಳ್ಬೇಕಾಗಿಲ್ಲ, ಲಿರಿಕ್ ಬಾಯಿಂದ ಬರ್ಬೇಕು, ಆಮೇಲೆ ಶೂಟಿಂಗ್ ಶುರು. ಇದಾದ್ಮೇಲೆ ಒಬ್ಬ ಡೈರೆಕ್ಟರ್ ನಾ ಇದನ್ನ ಮಾಡಿರೋದು ಕನ್ನಡ ಚಿತ್ರರಂಗದಲ್ಲಿ ನೋಡಿಲ್ಲ, ಇನ್ಕ್ಲೂಡಿಂಗ್ ನಾನು ಮಾಡಕ್ಕಾಗಿಲ್ಲ. ಅದು ಎಲ್ಲರಿಗೂ ಟೈಮು. ಅಯ್ಯೋ ಸರ್ 6 ಗಂಟೆಗೆ ಸೂರ್ಯ ಮುಳುಗೋಗುತ್ತೆ, 2 ಶಾಟ್ ತೆಗಿಬೇಕು, ಆಯ್ತಮ್ಮ ಒಂದು ಕೆಲಸ ಮಾಡಿ ಮೇಡಮ್ ಬಾಯ್ ಎಲ್ಲಾಡ್ಸಿನ 2 ಶಾಟ್, ಎಲ್ಲ ಕಾಂಪ್ರಮೈಸಲ್ಲಿ ಇದ್ದೀವಿ. ಅದಕ್ಕೆ 3 ತಿಂಗಳು 4 ತಿಂಗಳು ಶೂಟಿಂಗ್ ಮಾಡೋರು ಒಂದೊಂದು ಸಿನಿಮಾನ. ಹೌದು, ನಾವೆಲ್ಲ 15 ದಿವಸ 20 ದಿವಸ ಒಂದು ಸಿನಿಮಾಕ್ಕೆ ಒಪ್ಕೊಂಡ್ಮೇಲೆ ಮತ್ತೊಂದು ಸಿನಿಮಾಕ್ಕೆ ಅವ್ರು ಕೈ ಹಾಕ್ತಿರ್ಲಿಲ್ಲ ಅಂತ ಕೇಳ್ಪಟ್ಟಿ. ಈಗ ಹಿಂಗೆ ನೋಡಿ, ಒಂದು ಶೆಡ್ಯೂಲ್ ಮುಗಿಸ್ತಾರೆ, ಇನ್ನೊಂದು ಚಿತ್ರದ ಶೆಡ್ಯೂಲ್ ಅಲ್ಲಿ ಅವರು ಅಲ್ಲಿ ಪಾತ್ರ ಇಲ್ಲಿ ಆಕ್ಟ್ ಮಾಡ್ತಿರ್ತಾನೆ, ಇಲ್ಲಿ ಪಾತ್ರ ಅಲ್ಲಿ ಆಕ್ಟ್ ಮಾಡ್ತಿರ್ತಾರೆ, ಗೊತ್ತೇ ಆಗಲ್ಲ ಆರ್ಟಿಸ್ಟ್ಗಳಿಗೆ. ಅಲ್ಲಿ ಮೂಡ್ ಇಲ್ಲಿ ಇಲ್ಲಿ ಒಳ್ಳೆ ಮಗ, ದುಷ್ಟ ಮಗನ ಎಕ್ಸ್ಪ್ರೆಷನ್ ಎಲ್ಲ ಒಳ್ಳೆ ಮಗನಿಂದ ಬರ್ತಿರುತ್ತೆ, ಒಳ್ಳೆ ಮಗನ ಎಕ್ಸ್ಪ್ರೆಷನ್ ದುಷ್ಟ ಮಗನ್ ಬರ್ತಿರುತ್ತೆ. ಮಾತಾಡೋಂಗಿಲ್ಲ ಕಲಾವಿದರು, ಅಯ್ಯೋ ಡೇಟ್ ಇದೆ ಮಿಸ್ಸು ಅಂತ ಓದಾಡ್ತಿರ್ತಾರೆ. ಹೀಗೆ ಒಟ್ಟಾರೆ ಕನ್ನಡ ಚಿತ್ರರಂಗದ ಎಲ್ಲ ಕಲಾವಿದರುಗಳ ಒಂದು ಟ್ಯಾಲೆಂಟ್ ನಾವು ಮಾತಾಡ್ತಾ ಹೋದ್ರೆ ಗಂಟೆಗಟ್ಟಲೆ ದಿನಗಟ್ಟಲೆ ಮಾತಾಡ್ಬೋದು. ಒಬ್ಬೊಬ್ಬರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಇದೆ. ಹ್ಯಾಟ್ಸ್ ಆಫ್ ಟು ದೋಸ್ ಆಲ್ ಗ್ರೇಟ್ ಆರ್ಟಿಸ್ಟ್ ಹೂ ಹ್ಯಾವ್ ಮೇಡ್ ದಿಸ್ ಇಂಡಸ್ಟ್ರಿ ಕಲರ್ಫುಲ್. ಎಕ್ಸಾಕ್ಟ್ಲಿ. ಎಷ್ಟೋ ಪಾತ್ರೆಗಳಿಗೆ ಜೀವವನ್ನು ತುಂಬಿದಂಥ ಜೀವಾಳಗಳ ಬಗ್ಗೆ ಇವತ್ತು ಮೆಲುಕಾಕಿದ್ದಕ್ಕೆ ತುಂಬ ತುಂಬ ಸಂತೋಷ. ಅಂದರೆ ಇವೆಲ್ಲವೂ ತಿಳ್ಕೋಬೇಕು. ಬಿಕಾಸ್ ಅಂಥ ಒಂದು ದಂತಕಥೆಗಳು ಅಂತ ನಾವು ಏನು ಹೇಳ್ತೀವಿ, ಇವತ್ತು ಅದನ್ನು ನಾವು ಕೇಳಬೇಕು ಅಂತಂದರೆ ಚಂದ ಮಾಮನೂ ಅಲ್ಲ ಇದು. ಸೊ ಕೇಳ್ಕೊಂಡು ನಿಮ್ಮಿಂದ ನಾವು ಅದನ್ನು ಪಂಚತಂತ್ರ ಕಥೆನೂ ಅಲ್ಲ, ತಿಳ್ಕೊಂಡು ಸೊ ಈ ನಿಮ್ಮಂತಹ ಅನುಭವಿ ನಿರ್ದೇಶಕರು, ಅನುಭವಿ ನಟರ ಜೊತೆ ಕೇಳ್ತಾ ಇದ್ರೆ ಎಲ್ಲೋ ಒಂದು ಕಡೆ ನಮ್ಮನ್ನು ಆ ಒಂದು ಮತ್ತೆ ಆ ದಶಕಕ್ಕೆ ನಮ್ಮನ್ನು ಕರ್ಕೊಂಡು ಹೋದಂಗೆ ಅನುಭವ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮನ್ನು ಇಷ್ಟಕ್ಕೆ ಬಿಡೋಕ್ಕಾಗಲ್ಲ. ಅದಕ್ಕೂ ಮುಂಚೆ ನಾನು ಒಂದು ವಿಷಯದ ಬಗ್ಗೆ ಬಹಳಷ್ಟು ಕೌತುಕದ ಕೌಶಿಕ್ ಅವ್ರ ಬಗ್ಗೆ ಕೇಳಲೇಬೇಕು. ಯಾವುದೋ ಒಂದು ಸಂದರ್ಭದಲ್ಲಿ ಇವತ್ತು ನೀವು ನಮ್ಮ ಮುಂದೆ ಇದ್ದೀರಾ ಅಂದರೆ ಆಶ್ಚರ್ಯ. ಆ ಒಂದು ಪವಾಡ ಸದೃಶ್ಯತೆ ನಡೆದಿದ್ದು ಹೇಗೆ, ಪಾರಾಗಿದ್ದು ಹೇಗೆ, ಇವತ್ತು ಜೀವ ಇಟ್ಕೊಂಡು ನಮ್ಮ ಮುಂದೆ ಇದ್ದೀರಾ ಅಂತ ಅಂದರೆ ಅದನ್ನು ನಾವು ನಂಬೋದಕ್ಕೆ ಅಸಾಧ್ಯ ಅಂತ ಹೇಳ್ಬೋದು. ಆ ಒಂದು ಕಥೆಯ ಬಗ್ಗೆ, ಆ ಒಂದು ನಿಮ್ಮ ದಾರಿಯ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀರಾ ಅಲ್ವಾ? ನೀವು ಇಷ್ಟೊಂದು ಮನದಾಳದಿಂದ ಕೆದಕಿ ಕೇಳ್ತಿರ್ಬೇಕಾದ್ರೆ ಹುದುಕಿ ತೆಗೆಯೋದು ನನ್ನ ಕೆಲಸ. ಎಕ್ಸಾಕ್ಟ್. ಥ್ಯಾಂಕ್ ಯು. ಎಸ್, ಎಕ್ಕಿ ತೆಗೆಯುವಂಥ ಕೆಲಸ ನಮ್ಮಿಂದ ಸಾಗುತ್ತೆ. ಅದನ್ನೆಲ್ಲ ಅನಾವರಣ ಮಾಡುವಂತಹ ಒಂದು ಏನು ಹೇಳ್ಬೋದು, ಒಂದು ಪದಗಳೇ ಇಲ್ಲ, ಆ ಪದಪುಂಜಕ್ಕೆ ಸಿಲುಕಲ್ಲ. ನಿಮ್ಮ ಹತ್ರ ಆ ಮಾತುಗಳನ್ನ ಕೇಳ್ತಾ ಇದ್ದು ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ಸೊ ಮತ್ತೆ ಭೇಟಿ ಆಗೋಣ. ನಮ್ಮ ವೀಕ್ಷಕರಿಗೆ ಮತ್ತಷ್ಟು ರಸದೂಟವನ್ನು ಬಡಿಸೋದಕ್ಕೆ ನಾವಂತೂ ರೆಡಿಯಾಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಹಾಗೂ ಪ್ರೇಕ್ಷಕರಿಗೂ ನಮಸ್ಕಾರ.